10 ದಿನಗಳ ಬಜೆಟ್ ಅಧಿವೇಶನದಲ್ಲಿ 20ರಿಂದ 25 ಗಂಟೆಗಳ ಕಾಲ ನಷ್ಟವಾಗಿದೆ. ಇದರಿಂದಾಗಿ ತೆರಿಗೆದಾರರ 57 ಕೋಟಿ ರೂಪಾಯಿ ನಷ್ಟವಾಗಿದೆ. ಜನವರಿ 28ರಂದು ಆರಂಭವಾಗಿರುವ ಬಜೆಟ್ ಅಧಿವೇಶನ ಶುಕ್ರವಾರ 10 ದಿನವನ್ನ ಪೂರ್ಣಗೊಳಿಸಿದೆ. ಸಂಸತ್ತಿನ ಅಧಿವೇಶನದ 1 ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಸದನಗಳನ್ನ ಮುಂದೂಡಿದರೂ ಈ ವೆಚ್ಚ ಹಾಗೆಯೇ ಇರುತ್ತದೆ. ಯಾಕಂದ್ರೆ ಇದರಲ್ಲಿ ಹೈಟೆಕ್ ಸಂಸತ್ತು ಕಟ್ಟಡದ ನಿರ್ವಹಣಾ ವೆಚ್ಚ, ಸಿಬ್ಬಂದಿ ವೇತನ, ಭದ್ರತೆ ಹಾಗೂ ಇನ್ನಿತರ ಹಲವು ಸವಲತ್ತುಗಳು ಸೇರಿರುತ್ತವೆ. ರಾಜ್ಯಸಭೆ ಮತ್ತು ಲೋಕಸಭೆ ಕಾರ್ಯನಿರ್ವಹಿಸಲು 1 ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ, ಗಂಟೆಗೆ 1.5 ಕೋಟಿ ರೂಪಾಯಿ, ದಿನಕ್ಕೆ 9 ಕೋಟಿ ರೂಪಾಯಿ ಖರ್ಚಾಗುತ್ತದೆ. ಇದರಿಂದ ಈವರೆಗೆ ಆಗಿರುವ ಅಡಚಣೆಯಲ್ಲಿ ತೆರಿಗೆದಾರರ ಹಣದ 57 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಜನವರಿ 28ರಂದು ಬಜೆಟ್ ಅಧಿವೇಶನ ಪ್ರಾರಂಭವಾಗಿದ್ದು, ಲೋಕಸಭೆಯಲ್ಲಿ ಸುಮಾರು 30ರಿಂದ 35 ನಿಗದಿತ ಕೆಲಸದ ಸಮಯವನ್ನ ನೀಡಲಾಗಿದೆ. ಅದರಲ್ಲಿ 20ರಿಂದ 25 ಗಂಟೆಗಳ ಕಾಲ ಅಡಚಣೆಗಳಿಂದಾಗಿ ಕಳೆದು ಹೋಗಿದೆ. ಇದರಿಂದ 30ರಿಂದ 35 ಕೋಟಿ ರೂಪಾಯಿ ನಷ್ಟವಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ 12ರಿಂದ 15 ಗಂಟೆಗಳು ನಷ್ಟವಾಗಿದ್ದು, ಇದರಿಂದ 18ರಿಂದ 22 ಕೋಟಿ ರೂಪಾಯಿ ನಷ್ಟವಾಗಿದೆ. ಹೀಗಾಗಿ ಒಟ್ಟು 2 ಸದನಗಳಲ್ಲಿನ ಅಡಚಣೆಗಳಿಂದ ಸರಿಸುಮಾರು 57 ಕೋಟಿ ರೂಪಾಯಿ ನಷ್ಟವಾಗಿದೆ. ಸದನಗಳ ವೆಚ್ಚವು ಹೈಟೆಕ್ ಸಂಸತ್ತಿನ ಕಟ್ಟಡದ ನಿರ್ವಹಣೆ, ಸಿಬ್ಬಂದಿ ವೇತನ, ಭದ್ರತಾ ವೆಚ್ಚಗಳು ಸೇರಿರುತ್ತವೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.